ನಮಸ್ಕಾರ, ಇದು ನಾನು ವಿದ್ಯಾ ಗಣೇಶ. ಈಗ ನವರಾತ್ರಿ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೇವೆ. ಈ ನವರಾತ್ರಿ ಹಬ್ಬದ ಲೆಕ್ಕದಲ್ಲಿ ಒಂದು ರಂಗೋಲಿಯನ್ನು ಬಿಡಿಸಿದ್ದೇನೆ. ಈ ರಂಗೋಲಿಯನ್ನು ಹೇಗೆ ಬಿಡಿಸೋದು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೇನೆ. ಬನ್ನಿ ವಿಡಿಯೋದ ಒಳಗೆ ಹೋಗೋಣ. ಅದರ ಮೊದಲು ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ನವರಾತ್ರಿ ಶುಂಭ ನಿಶುಂಭರ ಅಟ್ಟಹಾಸವನ್ನು ಸಹಿಸಲಾಗದೆ ದೇವತೆಗಳ ಬೇಡಿಕೆಯಂತೆ ಪಾರ್ವತಿ ದೇವಿಯು ಭೂಲೋಕದಲ್ಲಿ ಅವತಾರವನ್ನು ತಾಳಿ 9 ದಿನಗಳ ಕಾಲ ಯುದ್ಧ ಮಾಡಿ ಚಂಡಮುಂಡ ಮತ್ತು ಶುಂಭ ನಿಶುಂಭರನ್ನು ಹತ್ಯೆ ಮಾಡುತ್ತಾಳೆ. ಆ 9 ದಿವಸಗಳನ್ನು ನವರಾತ್ರಿ ಹಬ್ಬವನ್ನಾಗಿ ನಾವು ಆಚರಿಸುತ್ತೇವೆ. ಈ ನವರಾತ್ರಿ ಹಬ್ಬದ ಮೊದಲನೆಯ 3 ದಿವಸಗಳಲ್ಲಿ ಶ್ರೀ ದುರ್ಗೆಯು, ಎರಡನೇ 3 ದಿವಸಗಳಲ್ಲಿ ಮಹಾಲಕ್ಷ್ಮಿಯಾಗಿಯೂ, ಮೂರನೆಯ 3 ದಿವಸಗಳಲ್ಲಿ ಮಾತೆ ಸರಸ್ವತಿಯಾಗಿಯೂ, ನವರಾತ್ರಿಯ 9 ದಿವಸಗಳಲ್ಲಿ ದೇವಿಯನ್ನು ನಾವು ಪೂಜಿಸುತ್ತೇವೆ. ದಕ್ಷನ ಯಜ್ಞದಲ್ಲಿ ಶಿವನಿಗೆ ಆದ ಅವಮಾನವನ್ನು ಸಹಿಸಲಾಗದ ಸತಿಯು ಅಗ್ನಿಯಲ್ಲಿ ತನ್ನನ್ನು ದಹಿಸಿಕೊಂಡು ಮುಂದಿನ ಜನ್ಮದಲ್ಲಿ ಪರ್ವತರಾಜ ಹಿಮವಂತನ ಮಗಳಾಗಿ ಜನಿಸಿದಳು. ಈಕೆಯನ್ನು ಶೈಲಪುತ್ರಿ ಎಂದು ಕರೆಯಲಾಗುತ್ತದೆ. ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿಯನ್ನು ಪೂಜಿಸಲಾಗುತ್ತದೆ. ಈ ದಿನ ಯೋಗಾಭ್ಯಾಸವನ್ನು ಪ್ರಾರಂಭಿಸಲು ಮತ್ತು ಮೂಲಾಧಾರ ಚಕ್ರವನ್ನು ಜಾಗೃತಗೊಳಿಸಲು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಇವಳನ್ನು ಪೂಜಿಸುವ ಮೂಲಕ ಭಕ್ತರಿಗೆ ಶಕ್ತಿ, ಧೈರ್ಯ ಮತ್ತು ಮನಸ್ಸಿನ ಮೇಲೆ ನಿಯಂತ್ರಣ ಸಿಗುತ್ತದೆ. ಬ್ರಹ್ಮಚಾರಿಣಿ ದುರ್ಗಾದೇವಿಯ ಎರಡನೆಯ ಅಂಶವಾಗಿದ್ದಾಳೆ ಬ್ರಹ್ಮಚಾರಿಣಿ. ಪಾರ್ವತಿಯು ಶಿವನನ್ನು ಗೆಲ್ಲಲು ತನ್ನ ಸಂಕಲ್ಪವನ್ನು ಕಳೆದುಕೊಳ್ಳುವುದಿಲ್ಲ. ಅವಳು ಶಿವನಂತಹ ಚಟುವಟಿಕೆಗಳಲ್ಲಿ ತೊಡಗಿರುತ್ತಾಳೆ. ಉದಾಹರಣೆಗೆ ತಪಸ್ಸು, ಯೋಗಿನ್ ಮತ್ತು ತಪಸ್ಸು. ಪಾರ್ವತಿಯ ಈ ಅಂಶವೇ ಬ್ರಹ್ಮಚಾರಿಣಿ ದೇವಿ ಎಂದು ಪರಿಗಣಿಸಲಾಗುತ್ತದೆ.
ಚಂದ್ರಘಂಟ. ನವರಾತ್ರಿಯ 3ನೇ ದಿನದಂದು ಪೂಜಿಸಲ್ಪಡುವವಳು ಚಂದ್ರಘಂಟ. ಇವಳು ದುರ್ಗೆಯ ಅಂಶವಾಗಿದ್ದು ಗಂಟೆಯ ಆಕಾರದ ಅರ್ಧಚಂದ್ರನನ್ನು ಹೊಂದಿರುವವಳು ಎಂಬಂತಹ ಅರ್ಥದಲ್ಲಿ ಚಂದ್ರಘಂಟ ಎಂದು ಕರೆಯಲ್ಪಡುತ್ತಾಳೆ. ಅವಳ 3ನೆಯ ಕಣ್ಣು ಯಾವಾಗಲೂ ತೆರೆದಿರುತ್ತದೆ ಮತ್ತು ಅವಳು ಯಾವಾಗಲೂ ರಾಕ್ಷಸರ ವಿರುದ್ಧ ಯುದ್ಧಕ್ಕೆ ಸಿದ್ಧಳಾಗಿರುತ್ತಾಳೆ.